ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ದಿನ ನಮ್ಮವರ 8ನೇ ಒಂದು ತಿಥಿ ಬಹಳ ವಿಜೃಂಭಣೆಯಿಂದ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಅವರ ಅಪ್ಪನ ಒಂದು ತಿಥಿಗೆ ಮಕ್ಕಳು ಬರಬೇಕಾಗಿತ್ತು, ಆದರೆ ಬರೋದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಎಲ್ಲರ ಹೆಸರನ್ನು ಹೇಳಿ ನಾನೇ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಅವರೆಲ್ಲರಿಗೂ ಅವರ ಆಶೀರ್ವಾದ ಇರಲಿ, ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸಂಪತ್ತನ್ನು ಕೊಡಲಿ ಅಂತೇಳಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ಇವರು ಬಡಬಗ್ಗರ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇದ್ದರು. ಇವರು ರಮೇಶ್ ಮೆಮೋರಿಯಲ್ JP ಕಾನ್ವೆಂಟ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇದರಲ್ಲಿ ಮಕ್ಕಳಿಗೆ, ಬಡ ಮಕ್ಕಳಿಗಾಗಿ ಸೇವೆಯನ್ನು ಮಾಡಿ ತಮ್ಮನ್ನು ತಾವು ನಿವೇದಿಸಿಕೊಂಡರು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೇವಲ 25 ರೂಪಾಯಿ ಮಾತ್ರ ಒಂದು ಫೀಸನ್ನು ಇಟ್ಟು ಬಡ ಮಕ್ಕಳಿಗಾಗಿ ಸೇವೆಯನ್ನು ಮಾಡಿದಂಥ ದಾನವೀರ ಶೂರಕರ್ಣ ಅಂತ ಹೇಳೋದಕ್ಕೂ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇವರ ಸ್ಟೂಡೆಂಟು ಈಗ ಬಂದು ಪೂಜೆಯನ್ನು ಮಾಡ್ತಾಳೆ ನೋಡಿ. ಆ ಮಕ್ಕಳಂದರೆ ಬಹಳ ಇಷ್ಟ. ನೆಹರುಗೆ ಯಾವ ಥರ ಇಷ್ಟನೋ ಅದೇ ಥರನೇ ಇವ್ರಿಗೂ ಸಹ ಮಕ್ಕಳು ಅಂದರೆ ಭಾಳ ಪ್ರೀತಿ. ಆದ್ದರಿಂದ ಫೀಸ್ ಕಟ್ಟೋಕ್ಕಾಗಲ್ಲ, ನಮಗೆ ಶಾಲೆಯಲ್ಲಿ ನಮಗೆ ಓದಿಸೋದಕ್ಕೆ ಆಗಲ್ಲ ಅಂತಂದರೆ ಅಂಥ ಮಕ್ಕಳನ್ನು ಅವ್ರಿಗೂ ಫೀಸ್ ಇಲ್ದಿರೇ ಅವರಿಗೆ ಒಂದು ಎಜುಕೇಷನ್ನ ಕೊಟ್ಟರು ಅಂತ ಹೇಳೋದಕ್ಕೆ ಗರ್ವದಿಂದ ಇಷ್ಟಪಡ್ತಾ ಇದ್ದೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಅವರ ಒಂದು ಸಾಧನೆ. ಮತ್ತು ಅವರು ಕೆಲಸ ಮಾಡ್ತಾ ಇದ್ದಾಗ ಬಡಬಗ್ಗರಿಗಾಗಿ ಸೇವೆಯನ್ನು ಮಾಡಿದ್ರು. ಯಾರ ಹತ್ರನೂ ದುಡ್ಡನ್ನು ಈಸ್ಕೊಳ್ತಾ ಇರಲಿಲ್ಲ. ಅವರೇ ಬಲವಂತ ಮಾಡಿ ಕೊಟ್ಟರೆ ಮಾತ್ರ ಅಂಥವ್ರ ಹತ್ರ ಈಸ್ಕೊಂಡು ಅದನ್ನು ಸಹ ಬಡಬಗ್ಗರಿಗಾಗಿ ಸೇವೆಯನ್ನು ಮಾಡ್ತಾಯಿದ್ರು. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಅವರಿಗೆ ಇಷ್ಟವಾದಂಥ ಪದಾರ್ಥಗಳನ್ನು ಇಟ್ಟು ಅವರಿಗೆ ಬಡಿಸಿದ್ದೀನಿ ನೋಡಿ. ಕಡುಬನ್ನ, ಚಿತ್ರಾನ್ನ, ಮತ್ತು ವೈಟ್ ರೈಸ್, ಆಮೇಲೆ ವಡೆ, ರಸಮ್, ಆಮೇಲೆ ಕಡುಬಿಗೆ ಹಾಕ್ಕೊಂಡು ತಿನ್ನೋದಕ್ಕೆ ಇದು ಪಾನಕ, ಇವು. ಮತ್ತು ಅವರು ತಿಂತಾ ಇದ್ದಿದ್ದಂಥ ಎಲ್ಲ ವಸ್ತುಗಳನ್ನು, ಕಾಂಗ್ರೆಸ್ ಕಡಲೆ ಬೀಜ ಅಂದರೆ ಭಾರಿ ಇಷ್ಟ ಅವರಿಗೆ. ಅದನ್ನು, ಚಕ್ಲಿಯನ್ನು ಎಲ್ಲವನ್ನು ಇಟ್ಟು, ಹಣ್ಣು, ಪ್ರತಿಯೊಂದು ಹಣ್ಣನ್ನು ಮತ್ತು ಸ್ವೀಟನ್ನು ಎಲ್ಲವನ್ನು ಇಟ್ಟು ಅವರ ಮುಂದೆ ಇಟ್ಟಿದ್ದೀನಿ. ಅದನ್ನು ಅವರು ಸ್ವೀಕರಿಸಲಿ ಅಂತ ಹೇಳ್ತಾ, ಹಾಗೆ ಕಾಗೆ ರೂಪದಲ್ಲಿ ಬಂದಿರುವಂಥ, ಆಗಲೇ ಕಾಗೆ ಬಂದು ಹೋಯಿತು, ತಡವಾಗಿ ಮಾಡ್ತಾಯಿದ್ದೀನಿ. ಮತ್ತೆ ತಗೊಂಡೋಗಿದ್ದನ್ನು ಹಸುಗೆ ಇಡ್ತೀನಿ. ಇವರೊಂದು ಕೃಪೆ ಕಟಾಕ್ಷ ಎಲ್ಲರ ಮೇಲೆ ಇದ್ದು ಮಕ್ಕಳಿಗೆ ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ಮಕ್ಕಳು ಮಾಡ್ತಿರುವಂಥ ಬಿಸ್ನೆಸ್ಸು ಚೆನ್ನಾಗಾಗಲಿ ಅಂತ ಹೇಳ್ತಾ, ಈ ಒಂದು ಪೂಜೆಯನ್ನು ಮಾಡಿರೋ ರೀತಿ ನೋಡಿ ಯಾವ ರೀತಿ ಮಾಡಿದ್ದೀನಿ. ಇನ್ನೂ ಏನೆಲ್ಲ ಇಡಬೇಕಾಗಿತ್ತು ಅಂತ ನೀವು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದನ್ನು ಮುಂದಿನ ಒಂದು ಶ್ರಾದ್ದದಲ್ಲಿ ಮಾಡೋದಕ್ಕೆ ಅದನ್ನು ಮಾಡ್ತೀನಿ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಈಗ ತಾನೇ ಒಂದು ಇಬ್ಬರು ಸ್ನೇಹಿತರು ಬಂದುಬಿಟ್ಟು ರಮೇಶ್ ಮೆಮೋರಿಯಲ್ ಅಂದರೆ ಏನು ಅಂತ ಕೇಳಿದ್ರು. ಎಲ್ರಿಗೂ ಅರ್ಥ ಆಗಲಿ ಅಂತೇಳ್ಬಿಟ್ಟು ಮತ್ತೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಪ್ರಿಯ ವೀಕ್ಷಕರೇ, ರಮೇಶ್ ಮೆಮೋರಿಯಲ್ JP ಕಾನ್ವೆಂಟ್ ಅಂದರೆ ಅವರ ಅಣ್ಣ ತೀರ್ಕೊಂಡ ಮೇಲೆ ಅವರ ಅಣ್ಣನ ನಂತರ ಆ ಒಂದು ಶಾಲೆಯನ್ನು ಅವರ ಹೆಸರಿನಲ್ಲಿ ಪ್ರಾರಂಭ ಮಾಡಿದ್ರು. ಇವರು ಯಾವ ರೀತಿ 4 ಜನ ಇದ್ದರು ಅಂದರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಹೇಳ್ತಾರಲ್ಲ ರಾಮಾಯಣದಲ್ಲಿ. ಆ ರೀತಿಯಾಗಿ ಇವರು ಅವರ ಅಣ್ಣ ಹೇಳ್ದಂತೆ 4 ಜನನೂ ಪಾಲಿಸ್ತಾಯಿದ್ರು. ಏನೇ ಹೇಳಿದ್ರೂ ಒಗ್ಗಟ್ಟಾಗಿರ್ತಾಯಿದ್ರು. ಅದೇ ರೀತಿ ನನ್ನ ಮಕ್ಕಳು ಸಹ ಪ್ರಸನ್ನ, ಪ್ರಕಾಶ, ಸತೀಶ ಮತ್ತು ಶಂಕರ, ಈ 4 ಜನ ಇವರಂತೆಯೇ ಬದುಕಿ ಬಾಳಬೇಕು ಅಂತ ಹೇಳ್ತಾ, ಈ ಒಂದು ಎಲ್ಲರೂ ಆ ರೀತಿಯಾಗಿ ಜೊತೆಯಾಗಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವರು ಮಾಡಿದಂಥ ಕೆಲಸಗಳು ಒಂದು ಎರಡಲ್ಲ, ಎಲ್ಲವನ್ನು ಜನಗಳಿಗಾಗಿ ತಮ್ಮನ್ನು ನಿವೇದಿಸಿಕೊಂಡು ಅವರು ಕಷ್ಟ ಸುಖಗಳಿಗೆ ಎಲ್ಲರಿಗೂ ಭಾಗಿಯಾಗಿದ್ದಾರೆ. ಹಾಗೆ ನಮ್ಮ ರಾಮಚಂದ್ರ ಹೊಸೂರಿನಲ್ಲಿ ಬಾಬಾರವರ ಒಂದು ದೇವಸ್ಥಾನವನ್ನು ಕಟ್ಟಿದರು. ಅಂದರೆ ನಾವು ಶಿರಡಿಗೆ ಹೋಗಿ ಯಾವಾಗಲೂ ನೋಡ್ಕೊಂಬರೋಕ್ಕಾಗಲ್ಲ. ಆದ್ದರಿಂದ ಆತನ ಒಂದು ಮನಸ್ಸಿನಲ್ಲಿ ಇರುವಂಥ
ಒಂದು ಆಸೆಯನ್ನು ಹೇಳಿಕೊಂಡು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಆ ಬಾಬಾರವರ ಕೃಪಾ ಕಟಾಕ್ಷ ನಮ್ಮ ಎಲ್ಲ ಕುಟುಂಬದ ಸದಸ್ಯರಿಗೂ ಇರಲಿ ಅಂತ ಹೇಳ್ತಾ ಕರೆ ಈಗ ಪೂಜೆ ಎಲ್ಲ ಆಯಿತು. ಈ ಒಂದು ಬಡಿಸಿರುವಂಥ ಎಲ್ಲ ಪದಾರ್ಥಗಳನ್ನು ಹಸುವಿಗೆ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಸೊ ನಮ್ಮವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಗೆಳೆಯರೆ, ಈ ರೀತಿಯಾಗಿ ನಾವು ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ಅಕ್ಕ ಆಗಲಿ, ನಾನಾಗಲಿ, ನಮ್ಮ ಜಯಮ್ಮನಾಗಲಿ, ವನಜ ಆಗಲಿ ಒಂದು ದಿನಕ್ಕೂ ನಾವು ಮುಖ ತಿರುಗಿಸ್ಕೊಂಡವರಲ್ಲ. ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲ. ಆದರೆ ಒಂದಾಗಿ ನಾವು ಬಾಳ್ತಾಯಿದ್ದೀವಿ. ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಅವರನ್ನು ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೋರ್ಕೊಳ್ತೇನೆ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಒಂದು ಕುಟುಂಬದ ಒಂದು JP ಕಾನ್ವೆಂಟ್ ಅಂತಂದರೆ ಏನು ಅಂತಂದ್ಬಿಟ್ಟು ನಿಮಗೆ ಅರ್ಥ ಆಯ್ತಲ್ವಾ. ಸೊ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಲೈಕ್, ಶೇರ್, ಕಾಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಐ ಲವ್ ಯು ಆಲ್.